ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೈತರಿಗೆ ಸರಿಯಾಗಿ ಯೂರಿಯಾ ಗೊಬ್ಬರ ಸಿಗದೆ ಪರದಾಡ್ತಾ ಇದ್ದಾರೆ. ಇದರ ನಡುವೆ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಟನ್ ಗಟ್ಟಲೆ ಯೂರಿಯಾ ಜಪ್ತಿ ಮಾಡಲಾಗಿದೆ. ಕೃಷಿ ಇಲಾಖೆ ಅಧಿಕಾರಿಗಳೇ ದಂಧೆಯಲ್ಲಿ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ರೈತರಿಗೆ ಸಿಗಬೇಕಿದ್ದ ಸಬ್ಸಿಡಿ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ. ಅಕ್ರಮ ದಾಸ್ತಾನು ಮಾಡಿದ್ದ 190 ಮೆಟ್ರಿಕ್ ಟನ್ ಯೂರಿಯಾ ಜಪ್ತಿ. ದೊಡ್ಡ ಗೋಡೌನ್ನಲ್ಲಿ ಎಲ್ಲಿ ನೋಡಿದ್ರೂ ಮೂಟೆಗಳ ಸಾಲೇ ಕಾಣಿಸ್ತಾ ಇವೆ. ಅಂದಹಾಗೆ ಇದೆಲ್ಲ ರೈತರಿಗೆ ಸೇರಬೇಕಿದ್ದ ಯೂರಿಯಾ ಗೊಬ್ಬರದ ಮೂಟೆಗಳು. ರೈತರಿಗೆ ಹಂಚಬೇಕಾಗಿದ್ದಂತಹ ಯೂರಿಯಾ ಈಗ ಅಕ್ರಮವಾಗಿ ಸಾಗಾಟ ಆಗ್ತಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಇದೇನಿದೆ ಇದು ನೆಲಮಂಗಲ ತಾಲೂಕಿನ ಅರಿಶಿನಗುಂಟದಲ್ಲಿ ಈಗಾಗಲೇ DRI ಅಧಿಕಾರಿಗಳು ಈ ಒಂದು ಅಕ್ರಮ ದಾಸ್ತಾನು ಗೋಡನ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಸಾವಿರಾರು ಟನ್ ಗಟ್ಟಲೆ ಏನು ಯೂರಿಯಾ ಇಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈಗ DRI ಅಧಿಕಾರಿಗಳು ಈಗಾಗಲೇ ಬಂದು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನ ನೆಲಮಂಗಲದ ಗೆಜ್ಜಗದಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 190 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನ DRI ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 45 ಕೆಜಿ ತೂಕದ ಯೂರಿಯಾ 266 ರೂಪಾಯಿಗೆ ರೈತರಿಗೆ ಸಿಗಬೇಕು. ಆದರೆ ಕೇರಳ ಮೂಲದ ಡಿಸ್ಟ್ರಿಬ್ಯೂಟರ್ ತಸೀರ್ ಖಾನ್ ಅಧಿಕಾರಿಗಳ ಬಳಿ ಡೀಲ್ ಮಾಡಿಕೊಂಡು 190 ಮೆಟ್ರಿಕ್ ಟನ್ ಯೂರಿಯಾವನ್ನ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿದ್ದ. ಗೊಬ್ಬರವನ್ನ 50 ಕೆಜಿ ತೂಕದ ಚೀಲಕ್ಕೆ ತುಂಬಿಸಿ ಕಾಳಸಂತೆಯಲ್ಲಿ 2500 ರೂಪಾಯಿಗೆ ಮಾರಾಟ ಮಾಡ್ತಿದ್ದ. DRI ಅಧಿಕಾರಿಗಳು ಈ ಯೂರಿಯಾ 190 ಮೆಟ್ರಿಕ್ ಟನ್ ಯೂರಿಯಾನ ಏನು ಅವರು ವಶಕ್ಕೆ ಪಡಿಸ್ಕೊಂಡಿದ್ದಾರೋ ಅದನ್ನು ಈ ದಿನ ನಮಗೆ ಕೃಷಿ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಮುಂದುವರೆದ ಭಾಗವಾಗಿ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು, ಯಾರು ಅದನ್ನು ಸರಬರಾಜು ಮಾಡಿದ್ದಾರೆ, ಎಲ್ಲಿಂದ ತೊಗೊಂಡಿದ್ದಾರೆ ಅದನ್ನು ತನಿಖೆ ಮಾಡಿಬಿಟ್ಟು ಅವ್ರ ಮೇಲೆ ಕಾನೂನು ಪ್ರಕಾರ ಏನಿದೆ ಅದನ್ನು ಕ್ರಮನ ತಗೋತೀವಿ ನಾವು. DRI ಹಾಗೆ ಕೃಷಿ ಇಲಾಖೆ ಅಧಿಕಾರಿಗಳು ಯೂರಿಯಾ ಇರಿಸಿದ್ದ ಗೋಡೌನ್ ಅನ್ನ ಸೀಸ್ ಮಾಡಿದ್ದಾರೆ. ಕೇಸ್ ದಾಖಲಿಸಲಾಗಿದ್ದು ತನಿಖೆ ನಡೀತಾ ಇದೆ. ಆದರೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಇದು ರಾಜ್ಯದಲ್ಲಿ ದೊಡ್ಡ ಒಂದು ಯೂರಿಯಾ ಹಗರಣ. ಇದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಎಲ್ಲಿಂದ ಬಂತು ಹೇಗೋಯ್ತು ಅನ್ನೋದನ್ನ ಅಧಿಕಾರಿಗಳ ಮೇಲೆ ಕ್ರಮ ಮಾಡಬೇಕು. ಮಾಲೀಕರು ದುಡ್ಡಾಕಿ ಕೇಂದ್ರದಿಂದ ಬೈ ಮಾಡಿರ್ತಕ್ಕಂಥವ್ರು ನಮ್ಮ ಕಂಟ್ರೋಲ್ ಇವರಲ್ಲ, ನಮ್ಮ ಅಧೀನದಲ್ಲಿ ಇವರು. ಇವತ್ತು ರೈಡ್ ಆಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಥರದ ನಡಿದಂಗೆ ನೋಡ್ಕೊಳ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದೇನೇ ಇರಲಿ, ರೈತರ ಅನ್ನಕ್ಕೆ ಕನ್ನ ಹಾಕ್ತಾ ಇರೋ ಖದೀಮರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕಿದೆ. ಮಂಜುನಾಥ್, TV9, ನೆಲಮಂಗಲ.